ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನೀವು ನೋಡ್ತಾ ಇರಬಹುದು ನನ್ನ ಗಾರ್ಡನಲ್ಲಿ ಯಾವಾಗಲೂ ಇಷ್ಟೇ ಫ್ಲವರಿಂಗ್ಸ್ ಆಗ್ತಾ ಇರುತ್ತೆ. ಇದಕ್ಕೆ ಮೇನ್ ರೀಸನ್ ನಾನು ಕೊಡುವಂತಹ ಕೆಲವೊಂದು ಫರ್ಟಿಲೈಸರ್ಸು. ನಾನು ಒಂದು ಪ್ರಾಪರ್ ಫರ್ಟಿಲೈಸರ್ಸ್ದು ಒಂದು ಶೆಡ್ಯೂಲ್ ಮಾಡ್ಕೊಂಡಿರ್ತೀನಿ. ಅದೇ ರೀತಿ ನಾನು ಫರ್ಟಿಲೈಸರ್ಸ್ನ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಫಾಲೋ ಮಾಡಿದರೆ ನಿಮ್ಮ ಗಾರ್ಡನಲ್ಲಿಯೂ ಸಹ ಇದೇ ರೀತಿ ನೀವು ರಿಸಲ್ಟ್ಸ್ನ ಪಡ್ಕೊಳ್ಬಹುದು. ನಾನು ಇವತ್ತು ಯೂಸ್ ಮಾಡ್ತಾ ಇರುವಂತಹ ಒಂದು ಫರ್ಟಿಲೈಸರು NPK-26 ಅಂತ ಹೇಳಿಬಿಟ್ಟು, ಇದು ಒಂದು ಕೆಮಿಕಲ್ ಫರ್ಟಿಲೈಸರು. ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ ಮತ್ತು ಕೆಮಿಕಲ್ ಫರ್ಟಿಲೈಸರ್ ಎರಡನ್ನೂ ಈಕ್ವಲ್ ಆಗಿಯೇ ಯೂಸ್ ಮಾಡ್ತೀನಿ. ಸೊ ಈ ಒಂದು ಫರ್ಟಿಲೈಸರು ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರ್ ಇದು. ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡದಲ್ಲಿ ತುಂಬ ಹೂಗಳು ಜಾಸ್ತಿ ಆಗುತ್ತೆ. ಈ ರೀತಿ ಎಲ್ಲೋ ಆಗಿರುವಂತಹ ಪ್ಲ್ಯಾಂಟ್ಸ್ಗಳು ಗ್ರೀನಿಶ್ ಆಗಿ ಎಲೆಗಳು ಟರ್ನ್ ಆಗುತ್ತೆ. ಜಾಸ್ತಿ ಬ್ರ್ಯಾಂಚಸ್ ಬೇಕು ಅಂತ ಅಂದರೆ ಮತ್ತು ಮೊಗ್ಗುಗಳು ಜಾಸ್ತಿ ಬರಬೇಕು ಅಂತ ಅಂದರೆ, ಗಿಡದ ಗ್ರೋತ್ ಚೆನ್ನಾಗಿರಬೇಕು ಅಂತ ಅಂದರೆ ಈ ಒಂದು ಫರ್ಟಿಲೈಸರ್ಸ್ನ ನಾವು ಕೊಡೋದ್ರಿಂದ NPK-26 ಈ ಒಂದು ಫರ್ಟಿಲೈಸರ್ನ ನಾವು ಕೊಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನಾವು ಪಡ್ಕೊಳ್ಬಹುದು. ಯಾವುದೇ ಒಂದು ಅಡ್ಡ ಪರಿಣಾಮನೂ ಈ ಪ್ಲ್ಯಾಂಟ್ಸ್ಗಳ ಮೇಲೆ ಆಗೋದಿಲ್ಲ ನಾವು NPK-26 ಕೊಡೋದ್ರಿಂದ. ಇನ್ಫ್ಯಾಕ್ಟ್ ಒಳ್ಳೆ ರಿಸಲ್ಟ್ಸೇ ನಮಗೆ ಸಿಗುತ್ತೆ. ನನಗೆ ಈ ಒಂದು ಫರ್ಟಿಲೈಸರ್ ತುಂಬ ಇಷ್ಟ. ಹೆವಿ ಬ್ಲೂಮಿಂಗಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಪ್ಲ್ಯಾಂಟ್ನ ಹೆಲ್ದಿ ಗ್ರೋತಲ್ಲಿ ತುಂಬ ಸಪೋರ್ಟ್ ಮಾಡುತ್ತೆ ಇದು. ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಯಾವಾಗಲೂ ಪಾಟ್ ಎಡ್ಜ್ಗೆ ಹಾಕಬೇಕು. ಹಾಕಿದ ತಕ್ಷಣವೇ ನಾವು ಒಂದು ಸ್ಪ್ಯಾಚುಲ ತೊಗೊಂಡು ಅದರನ್ನ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ನಾವು ಕೊಡೋದ್ರಿಂದ ವಿತಿನ್ 1 ವೀಕ್ ನಾವು ರಿಸಲ್ಟ್ಸ್ನ ನೋಡಬಹುದು. ಯಾರು ಪ್ಲ್ಯಾಂಟ್ ಗ್ರೋತ್ ಚೆನ್ನಾಗಿ ಆಗ್ತಿಲ್ಲ, ಹೂಗಳು ಬರ್ತಿಲ್ಲ, ಫ್ಲವರಿಂಗ್ ಸ್ಟಾಪ್ ಆಗಿದೆ ಅಂತ ಅನ್ನೋರು ಈ ಒಂದು ಫರ್ಟಿಲೈಸರ್ನ ಕೊಟ್ಕೊಂಡು ನೋಡಿ. ಖಂಡಿತವಾಗಿಯೂ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಬ್ರ್ಯಾಂಚಸ್ಸು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಗಿಡ ತುಂಬ ಹೆಲ್ದಿಯಾಗಿಯೂ ಸಹ ಬೆಳೆಯುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಗಿಡ ಬೆಳೆದಿರುತ್ತೆ ಬಟ್ ಹೂ ಬರ್ತಾ ಇರಲ್ಲ. ಅಂಥವ್ರನ್ನ ಸಹ ಲೈಟಾಗಿ ಪ್ರೂನಿಂಗ್ ಮಾಡಿಬಿಟ್ಟು ಈ ಒಂದು ಫರ್ಟಿಲೈಸರ್ನ ಕೊಟ್ಕೊಳ್ಳೋದ್ರಿಂದ ಒಳ್ಳೆ ಗ್ರೋತ್ ಬರುತ್ತೆ ಗಿಡದಲ್ಲಿ. ನಾನು ಡೇಲಿಯಾ ಪ್ಲ್ಯಾಂಟ್ಗಳಿಗೂ ಸಹ NPK-26ನ ಯೂಸ್ ಮಾಡ್ತೀನಿ. ಇವು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಇವ್ರ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಬೆಳವಣಿಗೆ ಈ ರೀತಿ ಗಿಡ ಬೆಳೆಯುವಂತಹ ಒಂದು ಹಂತದಲ್ಲಿ ನಾವು ಈ ಫರ್ಟಿಲೈಸರ್ನ ಯೂಸ್ ಮಾಡಿಕೊಂಡ್ರೆ ಗ್ರೋತ್ ತುಂಬಾ ಚೆನ್ನಾಗಿ ಬರುತ್ತೆ. ಗಿಡಗಳ ಗ್ರೋತು ಮತ್ತು ಹೆಲ್ದಿ ಗ್ರೋತ್ ಆಗಿ ಬರುತ್ತೆ. ಗಿಡ ಬರ್ತಾನೆ ಹೆಲ್ದಿಯಾಗಿ ಬರಲಿಲ್ಲ ಅಂದರೆ ಹೂಗಳೂ ಚೆನ್ನಾಗಿರಲ್ಲ. ಸೊ ನಾವು ಬಿಗಿನಿಂಗಲ್ಲೇ ಈ ರೀತಿ ಫರ್ಟಿಲೈಸರ್ನ NPK-26ನ ಕೊಟ್ಕೊಳ್ಳೋದ್ರಿಂದ ನೀವು ಹೆಲ್ದಿ ಗ್ರೋತ್ನ ನೋಡಬಹುದು ಗಿಡದಲ್ಲಿ. ಈ ರೀತಿ ನಾವು ಸ್ಪ್ಯಾಚುಲ ಸಹಾಯದಿಂದ ಫರ್ಟಿಲೈಸರ್ನ ಕೊಟ್ಕೊಂಡಾದಮೇಲೆ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಣ್ಣು ಯಾವಾಗಲೂ ಗಿಡದಲ್ಲಿ ಪಾಟಲ್ಲಿ ಗಟ್ಟಿಗಿರಬಾರ್ದು. ಈ ರೀತಿ ಪೋರಸ್ ಆಗಿರಬೇಕು ಮಣ್ಣು. ನಾವು ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಎಷ್ಟು ಈಸಿಯಾಗಿ ಮಿಕ್ಸ್ ಆಗ್ತಿದೆ ನೋಡಿ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ನಾವು ಪಾಟಿಂಗ್ ಮಿಕ್ಸ್ ಹೇಗೆ ತೊಗೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವಾಗಲೂ ಪಾಟಿಂಗ್ ಮಿಕ್ಸು 40% ಗಾರ್ಡನ್ ಸಾಯಿಲ್, 30% ಕೌಡಂಗ್ ಫರ್ಟಿಲೈಸರ್ ಅಥವಾ ಶೀಪ್ ಡಂಗ್ ಫರ್ಟಿಲೈಸರ್, ಇಲ್ಲಾಂದರೆ ಮರಳು ಮತ್ತು ಕೋಕಾಪಿಟ್ ಯಾವುದೇ ಇದ್ರೂ ಸಹ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಅದಕ್ಕೋಸ್ಕರನೇ ಈ ರೀತಿ ನಾನು ಪಾಟಲ್ಲಿ ನನ್ನ ಎಲ್ಲ ಪಾಟ್ಗಳಲ್ಲೂ ನೀವು ನೋಡಬಹುದು ಮಣ್ಣು ಇದೇ ರೀತಿ ಪೋರಸ್ ಆಗಿಯೇ ಇರುತ್ತೆ. ಹೀಗಿದ್ದರೆ ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಪಾಟಲ್ಲಿ ಲಿಮಿಟೆಡ್ ಪ್ಲೇಸಲ್ಲಿ ಗಿಡಗಳು ಬೆಳೆಯೋದ್ರಿಂದ ರೂಟ್ಸು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಏರ್ ಫ್ಲೋ ಎಲ್ಲ ಕಡೆಯೂ ನೀಟಾಗಿರೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ. ಇಲ್ಲಿ ನೋಡಬಹುದು ಈ ಪಾಟಲ್ಲಿ ಮಣ್ಣು ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂದರೆ ನಾನು ಜಾಸ್ತಿ ಗೊಬ್ಬರನ ಕೌಡಂಗ್ ಫರ್ಟಿಲೈಸರ್ನ ಇದಕ್ಕೆ ಹಾಕಿಲ್ಲ. ಸೊ ನೆಕ್ಸ್ಟ್ ನಾವು ಮೇಲ್ಗಡೆಯಿಂದ ಇದನ್ನು ಕೌಡಂಗ್ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಮಣ್ಣು ತುಂಬ ಚೆನ್ನಾಗಿ ಪೋರಸ್ ಆಗಿ ಆಗತ್ತೆ. ಯಾವ ಗಿಡ ಹೆಲ್ದಿಯಾಗಿರಲು ಆ ಪ್ಲ್ಯಾಂಟ್ಗಳಿಗೆ ನಾವು ಈ NPK-26 ಫರ್ಟಿಲೈಸರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಲಶ್ ಗ್ರೀನಿಶ್ ಆಗಿ ಲೀವ್ಸ್ ಎಲ್ಲ ಬರುತ್ತೆ. ನನ್ನ ಗಾರ್ಡನಲ್ಲಿ ಕೆಲವೊಂದು ಪ್ಲ್ಯಾಂಟ್ಗಳು ತುಂಬಾ ಹಾಳಾಗಿದೆ. ಈ ಸರಿ ತುಂಬ ಎಕ್ಸ್ಟ್ರೀಮ್ ಸಮ್ಮರ್ ಇದ್ದಿದ್ದರಿಂದ ಎಲ್ಲ ಎಲ್ಲೋ ಲೀಫ್ ಆಗಿದೆ.
ಸೊ ಅದಕ್ಕೋಸ್ಕರನೇ ನಾನು ಈ NPK-26 ಫರ್ಟಿಲೈಸರ್ನ ಸಮ್ಮರಲ್ಲಿ ಕೊಟ್ಟಿರಲಿಲ್ಲ. ಇವಾಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಇವಾಗ ಕೊಟ್ಕೊಳ್ತಾ ಇದ್ದೀನಿ. ಫ್ಲವರಿಂಗ್ಸನ್ನು ಇವಾಗ ಜಾಸ್ತಿ ಆಗ್ತಾಯಿದೆ. ಲಾಸ್ಟ್ ಇಯರ್ ನನ್ನ ಗಾರ್ಡನಲ್ಲಿ ಫ್ಲವರಿಂಗ್ಸ್ ಸ್ಟಾಪೇ ಆಗಿರಲಿಲ್ಲ, ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಮೇ ಬಿ ಜಾಸ್ತಿ ಬಿಸಿಲಿದ್ದಿದ್ದರಿಂದ ಇರಬಹುದು. ನಾನು ಇಟ್ಕೊಂಡಿರೋದು ಟೆರೇಸಲ್ಲಿ, ಸೊ ಅಲ್ಲಿ ಹೋಲ್ ಡೇ ಬಿಸಿಲಿರುತ್ತೆ. ಸೊ ಗಿಡಗಳಿಗೆ ಅಷ್ಟು ಬಿಸಿಲು ಕೆಲವೊಂದು ಸಾರಿ ತುಂಬ ಇದಾಗುತ್ತೆ, ತೊಂದರೆ ಆಗುತ್ತೆ. ದಿವಸಕ್ಕೆ 6 ಅವರ್ಸ್ ಬಿಸಿಲು ಮಾತ್ರ ಸಾಕು ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ. ನಾವೊಂದು ಪ್ರಾಪರ್ ಶೆಡ್ಯೂಲ್ ಮಾಡ್ಕೊಳ್ಬೇಕು. ಇದು ಏನಂತ ಅಂದರೆ, ನಾವು NPK-26 ಫರ್ಟಿಲೈಸರ್ ಜೊತೆಗೆ ಎಪ್ಸಮ್ ಸಾಲ್ಟ್ ಮತ್ತು ಪ್ರೋಮ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಏನು ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಸಹ ಒಂದು ಪ್ರಾಪರ್ ಶೆಡ್ಯೂಲ್ ಮಾಡಿಕೊಂಡು 15 ಡೇಸ್ ಗ್ಯಾಪಲ್ಲಿ ನಾವು ಕೊಟ್ಕೊಳ್ತಾ ಹೋಗೋದ್ರಿಂದ ತುಂಬ ಹೆವಿ ಬ್ಲೂಮಿಂಗ್ ಆಗುತ್ತೆ. ಎಪ್ಸಮ್ ಸಾಲ್ಟ್, ಪ್ರೋಮ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮತ್ತು NPK-26 ಇವು ಮೂರನ್ನು 15 ಡೇಸ್ ಅಥವಾ 20 ಡೇಸ್ ಗ್ಯಾಪಲ್ಲಿ ನೀವು ಸ್ವಲ್ಪನೇ ಹಾಕ್ಕೊಂಡು ಬರೋದ್ರಿಂದ ಒಳ್ಳೆ ಹೆಲ್ದಿ ಗ್ರೋತ್ ಆಗುತ್ತೆ, ಹೆವಿ ಬ್ಲೂಮಿಂಗ್ ಆಗುತ್ತೆ ಮತ್ತು ಬಡ್ಸು ಚೆನ್ನಾಗಿ ಬರುತ್ತೆ ಗಿಡಗಳಲ್ಲಿ. ನೆಕ್ಸ್ಟ್ ನಾನು ಈ ಗಿಡಗಳು ಈ ರೀತಿ NPK ಫರ್ಟಿಲೈಸರ್ ಕೊಟ್ಟ ಮೇಲೆ ಹೇಗೆ ಆಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವು. NPK-26 ಫರ್ಟಿಲೈಸರ್ ವೆರಿ ಬೆಸ್ಟ್ ಫರ್ಟಿಲೈಸರ್ ನನ್ನ ಪ್ರಕಾರ. ಒಂದು ಪಾಟ್ಗೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ದೊಡ್ಡ ಪಾಟ್ ಆದರೆ 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ. ಚಿಕ್ಕ ಪಾಟ್ ಆದರೆ ಚಿಕ್ಕ ಸ್ಪೂನ್ ಹಾಕ್ಕೊಳ್ಳಿ, 1 ಸ್ಪೂನ್ ಸಾಕು. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಆಲ್ಟರ್ನೇಟ್ ಡೇಸಲ್ಲಿ ನಾವು ವಾಟ್ರಿಂಗ್ ಮಾಡಿಕೊಂಡ್ರೂ ಆಗುತ್ತೆ. ತುಂಬ ಜಾಸ್ತಿನೂ ವಾಟ್ರಿಂಗ್ ಮಾಡಬಾರ್ದು, ರೂಟ್ ರಾಟನ್ ಆಗಿಬಿಡುತ್ತೆ, ಬೇರ್ಗಳೆಲ್ಲ ಸತ್ತೋಗ್ಬಿಡುತ್ತೆ. ಸೊ ಸ್ವಲ್ಪನೇ ವಾಟ್ರಿಂಗ್ ಮಾಡ್ಕೊಳ್ಬೇಕು. ತುಂಬ ಡ್ರೈ ಆಗಿದೆ ಅಂತ ಅನ್ನಿಸಿದವಾಗ ಮಾತ್ರ ಸಮ್ಮರ್ ಸೀಸನಲ್ಲಿ ಮಾತ್ರ ನಾವು ಡೈಲಿ ವಾಟ್ರಿಂಗ್ ಮಾಡ್ಕೊಳ್ಬೋದು. ಅದರ್ವೈಸ್ ವಿಂಟರ್ ಸೀಸನಲ್ಲೆಲ್ಲ ಆಲ್ಟರ್ನೇಟ್ ಡೇಸ್ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ವಾಟ್ರಿಂಗ್ ಮಾಡಿದ್ರೆ ಸಾಕು. ನಾನು ಎಲ್ಲ ರೀತಿ ಫರ್ಟಿಲೈಸರ್ಗಳನ್ನೂ ನನ್ನ ಗಿಡಗಳಿಗೆ ಕೊಡ್ತೀನಿ. ಅದಕ್ಕೋಸ್ಕರನೇ ನನ್ನ ಗಿಡಗಳಲ್ಲಿ ಕೆಲವೊಂದು ಸಾರಿ ಒಂದೊಂದು ಗಿಡದಲ್ಲಿ 10 ಹೂಗಳು ಬಿಟ್ಟಿರುತ್ತೆ. ಸೊ ಮೇನ್ ರೀಸನ್ ನಾನು ಕೊಡುವಂತಹ ಫರ್ಟಿಲೈಸರೇ ಆಗಿರುತ್ತೆ. ಇದು ಒಂದು ಕಟ್ಟಿಂಗಲ್ಲಿ ಗ್ರೋ ಮಾಡಿರುವಂತಹ ಹೈಬಿಸ್ಕಸ್ ಪ್ಲ್ಯಾಂಟ್ ಇದು. ನನಗೆ ಕಟ್ಟಿಂಗಲ್ಲಿ ಗ್ರೋ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಯಾಕೆ ಅಂತ ಅಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಫ್ಲವರಿಂಗ್ ಆಗೋದಕ್ಕೆ. ಆ ಕಟ್ಟಿಂಗ್ ಬೆಳ್ಕೊಂಡು ಮತ್ತು ಹೂ ಬಿಡೋ ಟೈಮಿಗೆ ಅದು ತುಂಬಾ ಲೇಟ್ ಆಗುತ್ತೆ. ಸೊ ನಾನು ನರ್ಸರಿಯಿಂದನೇ ಸಾಕಷ್ಟು ಪ್ಲ್ಯಾಂಟ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಸೇವಂತಿಗೆ ಗಿಡಗಳಿಗೂ ಸಹ ಈ ಒಂದು NPK-26 ಫರ್ಟಿಲೈಸರ್ನ ಕೊಡ್ತೀನಿ. ಕೊಟ್ಟರೆ ತುಂಬ ಹೆವಿ ಬ್ಲೂಮಿಂಗ್ ಆಗುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೇವಂತಿಗೆ ಗಿಡಗಳಿಗೂ. ಬಟ್ ಒನ್ಸ್ ಅದು ನಾವು ಒಂದು ಸಾರಿ ಕೊಟ್ಟರೆ ಸಾಕೋದು, ಪದೇ ಏನು ಕೊಡ್ತಾ ಇರೋದು ಬೇಡ. ಕ್ರೈಸಂಥೆಮಮ್ ಪ್ಲ್ಯಾಂಟ್ಸ್ಗಳಿಗೆ ಒಂದು ಸಾರಿ ಕೊಟ್ಕೊಂಡ್ರೆ ಸಾಕು. ಅದು ನೆಕ್ಸ್ಟು ಫ್ಲವರಿಂಗ್ ಸ್ಟಾರ್ಟ್ ಆದಮೇಲೆ ಯಾವುದೇ ಒಂದು ಫರ್ಟಿಲೈಸರ್ನ ನಾನು ಕೊಡೋದಿಲ್ಲ. ಸೇವಂತಿಗೆ ಗಿಡಗಳು ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಗಿಡಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಳವಣಿಗೆ ಹಂತದಲ್ಲಿ ಮಾತ್ರ ಮೊಗ್ಗು ಬಿಡೋದಕ್ಕೆ ಮುಂಚೆ ನಾನು NPK-26 ಫರ್ಟಿಲೈಸರ್ನ ಕೊಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.